ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಭಾರತೀಯ ಸೇನಾಪಡೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಶಿರಸಿಯಲ್ಲಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ನೆಲೆ ನಿಂತಿರುವ PM ಹೆಗ್ಡೆ ಅವರನ್ನು ಮಾತನಾಡಿಸೋಣ. ನಮಸ್ತೆ PM ಹೆಗ್ಡೆ ಅವರೇ. ನಮಸ್ಕಾರ. ಜಗತಿ ಚಾನೆಲ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಮೇಜರ್ ಸರ್ ಅವರು ನಿಮ್ಮನ್ನು ಗುರುತಿಸಿ ಇಲ್ಲಿ ತಂದು ಕೂರಿಸಿದ್ದಾರೆ. ನಿಮ್ಮ ಸೇವಾ ದಿನಗಳು, ನಿಮ್ಮ ಜೀವನದ ಕೆಲವೊಂದು ಘಟನೆಗಳನ್ನ ನಮ್ಮ ಜನರ ಮುಂದೆ ಇಟ್ಟು ಒಂದಷ್ಟು ಪ್ರೇರಣಾದಾಯಿ ಅಂಶಗಳನ್ನು ಜನರಿಗೆ ಕೊಡೋಣ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಮೇಜರ್ ಸರ್ ಅವರು ಇವರ ಪರಿಚಯ ಮಾಡಿಕೊಡಿ ನಮ್ಮ ಚಾನಲ್. PM ಹೆಗ್ಡೆ ಅವರೇ, ನಿಮ್ಮ ಪ್ರಾರಂಭಿಕ ದಿನಗಳು, ನಿಮ್ಮ ಪ್ರಾರಂಭಿಕ ವಿದ್ಯಾಭ್ಯಾಸ ಮತ್ತು ನೀವು ಮಿಲಿಟರಿಗೆ ಸೇರಿದಂಥ ಕ್ಷಣ ಅಲ್ಲಿವರೆಗಿನ ಒಂದು ಸ್ವಲ್ಪ ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಳ್ಬೋದಾ? ನಾನು ಮೂಲತಃ ಮತ್ತಿಘಟ್ಟ ಅರುಂಧತಿ ಮತ್ತು ಮಂಜುನಾಥ್ ಹೆಗಡೆಯವರ ಮಗ. ಅಲ್ಲೇ ವಿದ್ಯಾಭ್ಯಾಸ 4ನೇ ಕ್ಲಾಸ್ನವರೆಗೆ ಮಾಡಿ ನಾನು ಕುಳಿಗಾರ ಅಂತ ಹೇಳಿ ಸಾಲ್ಕನಿ ಹತ್ತಿರ ಶಾಲೆಗೆ ಏಳನೇ ಎತ್ತಿಯವರೆಗೆ ಹೋಗಿದ್ದೆ. ನಂತರ ಸಾಲ್ಕನಿ ಹೈಸ್ಕೂಲಿಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೆ. ವಿದ್ಯಾಭ್ಯಾಸ ಮಾಡಿದ್ರು ಎಲೆಕ್ಟ್ರಿಕಲ್ ಡಿಪ್ಲೊಮಾ RNS ಪಾಲಿಟೆಕ್ನಿಕಲ್ ಅಂತೇಳಿ ಅದರಲ್ಲಿ ಗ್ರ್ಯಾಜುಯೇಷನ್ ಮಾಡಿದೆ. ಅಲ್ಲಿಂದ ನಾವು ಸಿಗ್ನಲ್ಸ್ ಕೋರ್ ಆಫ್ ಸಿಗ್ನಲ್ಸ್ನಲ್ಲಿ ಆಪ್ರೇಟರ್ ಟೆಕ್ನಿಕಲ್ ವೇಕೆನ್ಸಿಯಲ್ಲಿ ಆಪ್ರೇಟರ್ ಅಂತೇಳಿ ಸೆಲೆಕ್ಟ್ ಆದ್ವಿ. ಅಲ್ಲಿ ಮುಂದೆ ಜಬಲ್ಪುರಕ್ಕೆ PM ಹೆಗ್ಡೆ ಅವರೇ, ನೀವು ಸೇನಾ ಸೇವೆಯ ಅವಧಿಯಲ್ಲಿ, ಸೇನೆಯಲ್ಲಿ ಇರುವಾಗಿನ ಅವಧಿಯಲ್ಲಿ ಎಲ್ಲೆಲ್ಲಿ ಸೇವೆ ಮಾಡಿದ್ದೀರಾ? ಅದರ ಅನುಭವ ಒಂದು ಸ್ವಲ್ಪ ಹೇಳ್ತೀರಾ? ಹೇಳ್ತೇನೆ ಮೇಡಮ್. ಮೊದಲು ಫಸ್ಟ್ ಟ್ರೈನಿಂಗು ಜಬಲ್ಪುರದಲ್ಲಾಗಿತ್ತು. ಜಬಲ್ಪುರದಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಉದ್ದಂಪುರದಲ್ಲಿ ಹೋಗಿದ್ದಾಗಿತ್ತು 16 ಕೋರು. ನಂತರ ಅಲ್ಲಿಂದ ಸೀದಾ ದಿಲ್ಲಿ ಹತ್ತಿರ ಗುಡ್ಗಾಮ್ ಅಂತೇಳಿದೆ ಹರಿಯಾಣದಲ್ಲಿ. ಅಲ್ಲಿ NSG ಅಂತ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಅಂದರೆ ಗಾರ್ಡ್ಸ್ ಅಂತೇಳಿ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಇದ್ದಾರೆ. ಅಲ್ಲಿ ಹೋಗಿದ್ದೆ. ಅಲ್ಲಿಂದ ಅಲಹಾಬಾದ್ 4 ಕೋಟಿಗೆ ಹೋಗಿದ್ವಿ. ಅಲ್ಲಿ 3 ವರ್ಷ ಟ್ರೈನಿಂಗ್ ಮಾಡಿ ಅಲ್ಲಿಂದ ಅಂದರೆ ಟ್ರೈನಿಂಗ್ ಎಲ್ಲ ಕೊಡೋದು ನಮ್ಮದೇ ಕೆಲಸ ಆಗಿತ್ತು. ಅಲ್ಲಿಂದ ಫೋಂಡಾ ಟ್ರೈನಿಂಗ್ ಫುಲ್ ಟ್ರೈನಿಂಗ್ ಸೆಂಟರೇ ಇದೆ ಗೋವಾದಲ್ಲಿ. ಫೋಂಡಾ ಅಲ್ಲಿ 6 TTR ಅಂತೇಳಿ ಟ್ರೈನಿಂಗ್ ಸೆಂಟರ್ ಇದೆ. ಅಲ್ಲಿ ನಾವು ಇನ್ಸ್ಟ್ರಕ್ಟರ್ ಆಗಿ ಹೋಗಿದ್ವಿ. ಅಲ್ಲೆಲ್ಲ ವಿದ್ಯಾರ್ಥಿಗಳಿಗೆಲ್ಲ ಕಲಿಸೋದು ಇಂಥದ್ದೇ ಇತ್ತು. ಧ್ವನಿ ಬಂದವರಿಗೆಲ್ಲ ಟ್ರೈನಿಂಗ್ ಕೊಡೋದು ಅಂಥದ್ದಿತ್ತು. ಅದನ್ನು ಮಾಡಿ ಅಲ್ಲಿಂದ ಶಿಲಿಗುಡಿ ಅಂತೇಳಿ ಅಸ್ಸಾಂ ಹತ್ರ ಬಾರ್ಡ್ರಿಗೆ ಹೋದ್ವಿ. ಅಲ್ಲಿ 3 ವರ್ಷ ಸರ್ವಿಸ್ ಮಾಡಿ ನಂತರ ನಾಗರೋಟಕ್ಕೆ ಮತ್ತೆ ಬಂದ್ವಿ. ಆವಾಗ ಕಾರ್ಗಿಲ್ ಯುದ್ಧ ನಡೀತಾ ಇತ್ತು. ಆವಾಗ ಅಲ್ಲೇ ಸೇವೆ ಮಾಡಿದ್ವಿ. ಅಲ್ಲಿ ಅವಾರ್ಡೆಲ್ಲ ಕೊಟ್ಟಿದ್ದಾರೆ ನಾವು ಮಾಡಿದ ಸೇವೆಗೆ. ಅದು ಒಂದು ಇದು ಪಾರ್ಟು. ನಂತರ ಲಾಸ್ಟ್ ಅಲ್ಲಿಂದನೇ ಟ್ರೈ ಮಾಡ್ತಾಯಿದ್ದೆ ನಾನು ಡಿಸ್ಚಾರ್ಜ್ ಸಲುವಾಗಿ. ಅಲ್ಲಿ ಅಂದರೆ ನಾವು ಕೆಲಸ ಮಾಡಿದವ್ರಿಗೆ ಅಷ್ಟು ಬೇಗನೆ ಕೊಡೋದಿಲ್ಲ. ಹಾಗಾಗಿ ನಮ್ಗೆ ದಿಲ್ಲಿಗೆ ಬಂದೆ. ದಿಲ್ಲಿ ಹೆಡ್ ಕ್ವಾರ್ಟ್ರಿಗೆ ಬಂದ ನಂತರ ಅಲ್ಲಿ ಬಂದು ನನಗೆ ಪೆನ್ಷನ್ ಅಂದರೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. 21 ವರ್ಷ ಸರ್ವಿಸ್ ಮಾಡಿದ್ದೀನಿ. ಅಲ್ಲಿ ನಿಮ್ಮ ಸೇವಾವಧಿಯಲ್ಲಿ ನಡೆದಂಥ ಯಾವುದಾದ್ರೂ ನೆನಪಿರುವಂಥ ಘಟನೆಗಳು, ತಮಾಷೆದೋ ಅಥವಾ ದುಃಖದ್ದು ಅಥವಾ ಯಾವುದಾದ್ರೂ ಒಂದು ನಿಮಗೆ ಅತಿಯಾಗಿ ಮರಿಲಿಕ್ಕೆ ಆಗೋದಿಲ್ಲ ಜೀವನದಲ್ಲಿ ಅಂಥ ಘಟನೆಗಳು ಯಾವುದಾದ್ರೂ ಇದ್ರೆ ಹೇಳ್ತೀರಾ? ಒಂದು ಘಟನೆಯನ್ನು ನಾನು ಹೇಳಿ ಇಷ್ಟಪಟ್ಟಿರ್ತೇನೆ. ಅದು ಏನು ಅಂದರೆ ನಾವು ಕೋರ್ ಕಮಾಂಡರ್ ಅಂತ ಹೇಳಿರ್ತಾರೆ, ಅವರಿಗೆ ನಾವು ರೋವರ್ ಅಂತೇಳಿ ಹೋಗ್ತೇವೆ. ಅಂದರೆ ಸಿಗ್ನಲ್ಸ್ನವರು ಎಲ್ಲ ಸೆಟ್ ತಗೊಂಡು ಅವ್ರಿಗೆ ಕಮ್ಯುನಿಕೇಷನನ್ನು ಹೆಡ್ ಆಫೀಸು ಅಥವಾ ಅವ್ರ ಆಫೀಸಿಗೆ ಕಳಿಸ್ಬೇಕಾಗುತ್ತೆ. ಹಾಗಾಗಿ ನಾವು ಅವ್ರ ಸಂಘಟನೆ ಇರಬೇಕಾಗುತ್ತೆ. ನಮ್ಮ ಕೋರ್ ಕಮಾಂಡರ್ ಈ ರೀತಿ ಸ್ಮಾರ್ಟ್ ಇದ್ದರು ಅಂದರೆ ನಾವು ಯಾರು ಅವ್ರ ಹತ್ರ ಅವ್ರ ಎಲ್ಲ ಮೊದಲೇ ಬ್ರೀಫ್ ಮಾಡಬೇಕು. ನಾವು ಇಲ್ಲಿ ಟೂರ್ ಪ್ರೋಗ್ರಾಮ್ ಇದೆ ಅಂತೇಳಿ. ಆದರೆ ಅವ್ರು ಏನೂ ಹೇಳೋದೇ ಇಲ್ಲ. ರಾತ್ರಿ ಎದ್ಕೊಂಡು ಹೊರಟುಬಿಡ್ತಿದ್ರು. ಅದು ಏನಾಗಿತ್ತು, ಅವರು ADC ಅಂತ ಹೇಳಿರ್ತಾರೆ, ಅವ್ರು ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು. ನಮಗೆ ಅವರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅವ್ರು ಎಷ್ಟೊತ್ತಿಗೆ ಹೋದ್ರು ನಮ್ಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ ಅಂತೇಳಿ. ನಮ್ಮವರೇ ಆಗಿದ್ರು ಅವರು, ಕಾರ್ಗಿಲ್ ಅಂದರೆ ಕೂರ್ಗ್ನವರು. ಹಾಗಾಗಿ ನಾವು ಅಲ್ಲಿದ್ದಾಗೆ ನಾವು ಇದನ್ನ ಅವರಿಗೆ ಕೇಳಿದ್ದಕ್ಕೆ ಅವ್ರು ಹೇಳ್ತಿದ್ರು ಇಂದಷ್ಟೊತ್ತಿಗೆ ಹೊರಡ್ತಾರೆ ಅವರು ಅಂತೇಳಿ. ಆವಾಗ ಏನು ಮಾಡ್ತಿದ್ವಿ, ನಾವು ರಾತ್ರಿ ಆದರೆ ರಾತ್ರಿನೇ ಹೋಗಿದ್ವಿ. ಒಂದು ಸಾರಿ ಅವರು ಲೇಗ್ ಹೋಗೋರಿದ್ದರು,
ಅವರು ಬೈ ಪೊಲೈಟ್ ಹೋಗ್ತಿದ್ರು, ನಮ್ಮ ಮಾತ್ರ ರೂಟ್ನಲ್ಲಿ ರೋಡ್ ಬರ್ಲಿಕ್ಕೆ ಹೇಳಿದ್ರು. ನಾವು ಹೊರಟಿವಿ. ನನ್ನ ಸಂಗಡ ಅವಾಗ ಜಸ್ಟ್ ನಾಯಕ್ ಸುಬೇದಾರ್ ಅಂತೇಳಿ ಫಸ್ಟ್ ಇದು JCS ಫಸ್ಟ್ ರ್ಯಾಂಕು, ನಾಯಕ್ ಸುಬೇರ್ ಆಗಿದ್ದ. ನನ್ನ ಸಂಗಡ ಮತ್ತೊಂದು ಹವಾಲ್ದಾರ ಮತ್ತೊಬ್ಬರು ಡ್ರೈವರು, 3 ಜನ ಇದ್ವಿ. ನಾವು ಜಿಪ್ಸಿ ಇರ್ತಿತ್ತು. ಜಿಪ್ಸಿ ತಗೊಂಡು ಹೋಗ್ತಾ ಇದ್ದಾಗ ಅದು ಏನಾಗ್ಬಿಡ್ತು ಅಂದರೆ ಸಾಯಂಕಾಲ 3 ಗಂಟೆ ಹತ್ರ ಒಂದು ಕಡೆ ಹೋಗ್ತಾ ಇದ್ವಿ. ಒಂದು ಡೌನಲ್ಲಿ ಹಾಳಾಗ್ಬಿಡ್ತು. ಹಾಳಾದ್ರೆ ಅಲ್ಲಿ ನೆಟ್ವರ್ಕ್ ಯಾವುದು ಬರೋದಿಲ್ಲ, ಡೌನ್ ಆಗಿತ್ತು. ನಮಗೆ ಹೆಂಗಾದರೂ ಅಲ್ಲಿ ಹೋಗಿ ತಲುಪಬೇಕಲೇಬೇಕು. ಕಮಾಂಡರ್ ಹೋಗಿರ್ತಾರೆ, ಅವ್ರಿಗೆ ಕಮ್ಯುನಿಕೇಷನ್ ನಾವು ಸೆಟ್ ಮಾಡಬೇಕು. ಆದರೆ ಏನಾಯಿತು ಅಂದರೆ ನಮಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ಯಾವುದು ಗಾಡಿನೂ ಬರೋದಿಲ್ಲ. ಹೊಸ ಜಿಪ್ಸಿ ಎಲ್ಲ ಚೆನ್ನಾಗಿದೆ, ಏನೂ ಆಗೋದಿಲ್ಲ. ಬಹಳ ಪ್ರಯತ್ನ ಮಾಡಿದ್ರು, ಡ್ರೈವರ್ ಪ್ರಯತ್ನ ಮಾಡಿದ್ರು, ಯಾರು ಪ್ರಯತ್ನ ಹವಾಲ್ದಾರರು ಎಲ್ಲ ಪ್ರಯತ್ನ ಮಾಡಿದ್ರು, ಯಾರು ಪ್ರಯತ್ನ ಮಾಡಿದ್ರು ಸ್ಟಾರ್ಟ್ ಆಗಿಲ್ಲ. ಹಾಗೆ ನಾವು ಏನು ಮಾಡಬೇಕು ಅಂತ ಹೇಳಿ ನಮ್ಗೆ ಗೊತ್ತೇ ಆಗೋದಿಲ್ಲ. ನಮ್ಮ ಎಲ್ಲ ಕೆಲಸನೂ ಯಾರಿಗೂ ಕಮ್ಯುನಿಕೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಮಾತ್ರ. ಹಾಗೆ ಒಳಗೆ ಒಂದು ಸಾರಿ ಕೂತ್ಕೊಂಡು ಸ್ವಲ್ಪ ಕಣ್ಣು ಮುಚ್ಕೊಂಡು ದೇವರೇ ಹೆಂಗಾದ್ರೂ ಮಾಡ್ಕೊಡಮ್ಮ ಅಂಥೇಳಿ ಅಲ್ಲಿ ವೈಷ್ಣವ ಮಾತಾಡೋಕೆ ನಾವು ಪ್ರತಿ ವರ್ಷ ಹೋಗ್ತಿದ್ವಿ. ದೇವರೇ ಹೆಂಗಾದ್ರೂ ಮಾಡಿ ನಮ್ಮನ್ನು ಕಳಿಸ್ಕೊಡಪ್ಪ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಹಾಗೆ ಒಂದು ಕಪ್ಪು ಕಾರ್ ಬಂತು. ಅಲ್ಲಿ ಕಪ್ಪು ಕಾರಲ್ಲಿ 1-2 ಜನ ಬಂದು ನಿಂತ್ಕೊಳ್ತು. ಇಲ್ಲಿ ಯಾರಿಂದ ಕಾರ್ ಇದು ಹಾಳಾಗಿದೆ ಅಂತ ಹೇಳಿ ಸೀದಾ ಕೇಳ್ತಾರೆ ಅವರು. ರೇಡಿಯೋ ಸೆಟ್ಟು ಅಥವಾ ಗಾಡಿಗೆ ಆರಾಮಾಗಿದೆಯಲ್ಲ ಅಂದರು. ಹಾಗೆ ನಮ್ಮದೇ ಆಗಿದ್ದು ಅಂಥೇಳಿ ಅಲ್ಲಿವರೆಗೆ ಅವರು 2 ಜನ ಮೆಕ್ಯಾನಿಕ್, ಅದು EMI ಅವರು ಮೆಕ್ಯಾನಿಕ್ ಇಳಿದ್ರು. ನಮ್ಮ ಗಾಡಿ ಓಪನ್ ಮಾಡಿ ಸ್ಟಾರ್ಟ್ ಮಾಡೇ ಬಿಟ್ರು ಅವರು. ಅವಾಗ ನಾ ಡ್ರೈವರ್ ಕೇಳಿದೆ, ಏನಾಗಿದೆಯಪ್ಪ ಇದು? ಅವರು ಓಪನ್ ಮಾಡಿದ್ಕೊಳ್ಳಿ ಸ್ಟಾರ್ಟ್ ಆಗಿಬಿಡ್ತು ಅಂತೇಳಿ. ಹಾಗೆ ಇಲ್ಲ, ಅದು ನಾವು ಎಷ್ಟು ಮಾಡಿದ್ರೂ ಆಗಿಲ್ಲಾಗಿತ್ತು, ಇವ್ರು ಬಂದ್ಕೊಳ್ಳಿ ಸ್ಟಾರ್ಟ್ ಆಯ್ತು ರೀ ಗಾಡಿ ಅಂತೇಳಿ. ಆಗಿಂದಾಗೆ ನಾವು ಜಿಪ್ಸಿಯನ್ನು ಸ್ಟಾರ್ಟ್ ಮಾಡ್ಕೊಂಡು ಅವರು ಅಷ್ಟು ಮಾಡಿದ್ರು ಹೋಗ್ಬಿಟ್ರು ಅವರು. ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೂ ಅವರು ನಿಂತ್ಕೊಳ್ಳಿಲ್ಲ. ಅಷ್ಟು ಮಾಡ್ತಿರಲಿ, ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಾಗಿಲ್ಲ ನಮಗೆ. ಅಷ್ಟೊಂದು ನಾವು ನಮ್ಮದು ಏನಾಗಿತ್ತು ಅಂದರೆ ಅಲ್ಲಿ 1-2 ತಾಸು 3 ತಾಸು ಎಲ್ಲೂ ಯಾರಿಗೂ ಕನೆಕ್ಷನ್ ಇಲ್ಲದೆ ಹೋಗಿದ್ಕೊಳ್ಳಿ. ನಮ್ಮ CEO ಅಂತ ಹೇಳಿರ್ತಾರೆ, ಅವರಿಗೆ ಇನ್ಫಾರ್ಮೇಷನ್ ಬಂತು ಅಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿಂದವ. ಸಿಟ್ಟಾಗ್ಬಿಟ್ಟಿದ್ದಾರೆ CEO, ನೀವು ಎಲ್ಲ ಹಾಳು ಮಾಡಿಬಿಟ್ಟ. GOC ಎದುರಿಗೆ ಅವರೆಲ್ಲ ಎಲ್ಲರೂ ತಣ್ಣರೇ ಬಂದ್ಕೊಳ್ಳಿ. ಅವ್ರು ಏನು ಸಿಟ್ಟಾಗಿ ಏನು ಬನ್ನಿ ಅಂತ ಹೇಳಿ ಹಂಗೆ 6ನೇ ದಿವಸ ಅಲ್ಲಿ ಆರ್ಮಿಯಲ್ಲಿ ಇರುತ್ತೆ ಎಲ್ಲ ರೆಡಿಯಾಗಿ ಹೋದ್ವಿ 3 ಜನ. ಕಡೆಗೆ ಏನಾಯಿತು ಹಂಗಾದ್ರೆ, ಯಾಕೆ ನೀವು ಇಷ್ಟಲ್ಲಿ ಲೇಟ್ ಆಗಿದ್ದು ಯಾಕೆ? 2-3 ತಾಸಿನವರೆಗೆ ನಿಮ್ದು ಏನೂ ಕಮ್ಯುನಿಕೇಷನ್ನೇ ಇಲ್ಲ. ಒಂದು ಜವಾಬ್ದಾರಿ ಇರಬೇಕಲ್ಲ ನಿಮಗೆ, ಕ್ಯೂರ್ ಕಮಾಂಡರ್ ಸಲುವಾಗಿ ಹೋಗೋರು ಅಂತಂದ್ರು. ಆವಾಗ ಹೇಳಿದ್ರು ಎಲ್ಲ ಎಳೆ ಒಂದು ಚೂರು ಹೇಳಿದ್ವಿ. ಆವಾಗ ಅವರು ಅಂದರೆ ವೈಷ್ಣವ ಮಾತಾನೇ ಬಂದು ನಮಗೆ ಸರಿ ಮಾಡಿಕೊಟ್ಟು ಹೋಗಿದ್ದಾಳೆ. ಅವರು ನಿಮಗೆ ದೇವಿನ ಪ್ರತಿಷ್ಠಾಗಿ ನಿಮಗೆ ಇನ್ನು ಬೇಡಿಕೆಯನ್ನು ಪೂರೈಸಿಕೊಟ್ಟು ಹೋಗಿದ್ದಾಳೆ. ಅವರು ಒಂದು ನಮಗೆ ಅಂದರೆ ನೀವು ದೇವರನ್ನು ನೋಡ್ಕೊಂಬಂದ್ರಲ್ಲ ಅಂತೇಳಿ ನಾವು ಅದೆಲ್ಲ ನಮಸ್ಕಾರ ಅದು. ನಾವು ಹೊರಗೆ ಬಂದ್ಕೊಳ್ಳಿ ಎಲ್ಲ ಕೆಲವರೇ ಏನು ನಗ್ತಾ ಬರ್ತಾ ಇದ್ದೀರಿ, ಪನಿಷ್ಮೆಂಟ್ ತಗೊಂಡು ಬರಬೇಕಿತ್ತು ಅಂತೇಳಿ ಅಲ್ಲಿ ಒಂದು ಕ್ರೆಡಿಟ್ ಸಿಕ್ಕಿತ್ತು. ಮಿಲಿಟರಿ ಸೇವೆ ನಂತರ ಮರಳಿ ಸಿರ್ಸಿಗೆ ಬಂದು ತಮ್ಮ ಹುಟ್ಟೂರಿನಲ್ಲಿ ನೆಲೆ ನಿಂತವರು, ನೀವು ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದವರು. ನಿಮ್ಮ ಈ ಪಯಣದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಅಲ್ಲಿಂದ ಬಂದ ನಂತರ ನಾನು ಸರ್ವಿಸ್ ಯಾಕೆ ಮಾಡಿಲ್ಲ ಅಂದರೆ ಅಲ್ಲೇ ಸರ್ವಿಸ್ ಮಾಡೋದಿತ್ತು ನಾನು. ಆದರೆ ಸರ್ವಿಸ್ ಬೇಡ ಅಂತೇಳಿ ಬಂದಿದ್ದಾಗಿದ್ದಕ್ಕೆ ಬಿಸ್ನೆಸ್ಸಿಗೆ ಬಂದೆ. ಬಿಸ್ನೆಸ್ ಯಾವ್ದು ಮಾಡಬೇಕು ಅಂತೇಳಿ ಮೊದಲೇ ಗೊತ್ತಿಲ್ಲ. ಲ್ಯಾಂಡ್ ಇತ್ತು, ಲ್ಯಾಂಡನ್ನು ಕನ್ವರ್ಷನ್ ಮಾಡಿ ನಾನು ಸೀದಾ ನಗರ ಅಂತ ಇಟ್ಟು ಒಂದು ಎಲ್ಲರಿಗೂ ಎದ್ದು ಕಾಣುವಂಗೆ ಕರೆಕ್ಟಾಗಿ ಮಾಡಿಬಿಡೋಣ ಅಂತೇಳಿ ಮಾಡಿದ್ದೇನೆ. ಅದರಲ್ಲಿ ಕಾಂಕ್ರೀಟ್ ರೋಡು ಎಲ್ಲ ಫೆಸಿಲಿಟೀಸ್ ಎಲ್ಲ ಕೊಟ್ಟು ಆಧುನಿಕ ಸೌಲಭ್ಯ ಪ್ರಪ್ರಥಮ ಬಾರಿಗೆ ಸಿರ್ಸಿ ಏರಿಯಾದಲ್ಲಿ ಕೊಟ್ಟವ್ರು ನೀವು. ಹೌದು ಕರೆಕ್ಟು. ಇವನ್ ಅದೇ ರೀತಿ ಎಲ್ಲ ರೀತಿ ಫೆಸಿಲಿಟಿ ಕೊಟ್ಟು ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ 2-3 ಜನ ಆರ್ಮಿಯವರು ತಗೊಂಡಿದ್ದಾರೆ, ಮನೆಯನ್ನು ಕಟ್ಟಿದ್ದಾರೆ. ಅಲ್ಲಿ ಚೆನ್ನಾಗೇ ಇದೆ, ಆ ಏರಿಯಾನೇ ಚೆನ್ನಾಗಾಗಿ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಅದನ್ನು ನೋಡಿ ನಮ್ಮ ಸಂಗಡ ಇದ್ದವರು ನಮಗೆ ಯಲ್ಲಾಪುರದಲ್ಲಿ ನೀವು ಬಂದರೆ ಮಾತ್ರ ಮಾಡ್ತೇವೆ ಅಂದರು. ಅಲ್ಲೂ ನಾನು ಡೆವಲಪ್ಮೆಂಟ್ ಮಾಡಿದ್ದೇನೆ. 30 ಎಕರೆ ಅಲ್ಲೇ ಡೆವಲಪ್ ಮಾಡಿದ್ದೇನೆ, ಹುಬ್ಳಿ ರೋಡಿಗೆ ಯಲ್ಲಾಪುರದಲ್ಲಿ. ಅದರ ನಂತರ ಈಗ ನಮ್ಮ ಹುಲೇಕಲ್ ರೋಡಲ್ಲಿ ಒಂದು 28 ಗುಂಟೆ ತಗೊಂಡು ಅದನ್ನು ಅಪಾರ್ಟ್ಮೆಂಟ್ ಮಾಡೋಣ ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಮ ಪ್ರಯತ್ನ ಖಂಡಿತವಾಗಿ ಯಶಸ್ವಿ ಆಗುತ್ತೆ. ಯಾಕಂದರೆ ನೀವು ಆಲ್ರೆಡಿ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಛಾಪನ್ನು ಮೂಡಿಸಿಬಿಟ್ಟಿದ್ದೀರಾ. ಅದೇ ರೀತಿ ಇಟ್ಕೊಂಡಿದ್ದೇವೆ, ಚೆನ್ನಾಗೇ ಮಾಡಿದ್ದೇವೆ ಅಂತ ಹೇಳಿ ನನ್ನ ಲೆಕ್ಕ. PM ಹೆಗ್ಡೆ ಅವರೇ, ಧನ್ಯವಾದಗಳು. ನಮ್ಮ ಜಗತಿ ಚಾನಲಿಗೆ ಬಂದು ಒಂದಷ್ಟು ನಿಮ್ಮ ಜೀವನದ ಅನುಭವಗಳನ್ನು ಹೇಳ್ಕೊಂಡಿದ್ದೀರಾ, ಸೇವೆಯ ಅನುಭವಗಳನ್ನು ಹೇಳ್ಕೊಂಡಿದ್ದೀರಾ, ರೋಚಕ ಘಟನೆಗಳನ್ನು ಹೇಳ್ಕೊಂಡಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಈ ಸೇವೆ ಕಾರ್ಯ ಒಂದಷ್ಟು ಜನರಿಗೆ ಮಾದರಿ ಆಗಲಿ ಅನ್ನೋದು ನಮ್ಮ ಚಾನಲಿನ ಉದ್ದೇಶ. ಥ್ಯಾಂಕ್ ಯು.
ನಿಮಗೊಂದು ಪುಸ್ತಕ ನೀಡುವುದರೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್. ಜೈ ಹಿಂದ್, ಜೈ ಹಿಂದ್. ಜೈ ಹಿಂದ್. ಜಗತಿ